ಇದೇನಿದು? ನೇಮ್ ಬೋರ್ಡ್. ಹೌದು, ಇದ್ರಲ್ಲಿ ಏನ್ ಬರ್ದಿರೋದು? ಅಡ್ವೊಕೇಟ್ ಸುಜಾತ BA LLB, ಡೈವೋರ್ಸ್ ಸ್ಪೆಷಲಿಸ್ಟ್. ಅಂದ್ರೆ ಇಡೀ ಕರ್ನಾಟಕಕ್ಕೆ ಡೈವೋರ್ಸ್ ಕೊಡ್ಸೋದ್ರಲ್ಲಿ ನಾನೇ ಫಸ್ಟ್. ಬಾವಳಿಗೆ ಅಂದ್ರೆ ಗಂಡ ಹೆಂಡತಿರ್ನ ಬೇರೆ ಬೇರೆ ಮಾಡ್ತಾ ಇದೀಯ ಅಕ್ಕ? ಹೀಗ್ ಮಾಡೋದ್ ಪಾಪ ಅಂತ ಗೊತ್ತಿದ್ದು ನಿನ್ನ ಪಾಪದ ಕೊಡನ ನೀನೇ ತುಂಬ್ಕೋತಾ ಇದೀಯ. ನೋ, ನನ್ನ ಪಾಲಿಗಿದು ಪಾಪ ಅಲ್ಲ, ನನ್ನ ಪ್ರತಿಕಾರ ತೀರ್ಸ್ಕೊಳ್ಳೋ ಅಸ್ತ್ರ. ಯಾರ ಮೇಲೆ? ಗಂಡು ಜಾತಿ ಮೇಲೆ. ನೀನ್ ಮಾಡಿದ ತಪ್ಪಿಗೆ ಇಡೀ ಗಂಡಸ್ ಜಾತಿ ಮೇಲೆ ಸೇಡ್ ತೀರ್ಸ್ಕೊತೀನಿ ಅನ್ನೋದು ಯಾವ ನ್ಯಾಯ? ಎಸ್, ನಂದೇ ತಪ್ಪು. ಅವನು ಮೋಸ್ಕಾರ ಅಂತ ತಿಳ್ಕೊಳ್ದೆ ನಂಬಿ ಅವನು ಪ್ರೇಮದ ಬಲೆಗೆ ಬಿದ್ದಿದ್ದು ನಾನು ಮಾಡಿದ ಮೊದಲನೇ ತಪ್ಪು. ಹೆತ್ತೋರ್ಗೆ ಹೆದರ್ಕೊಳ್ದೆ ಧೈರ್ಯವಾಗಿ ಎದುರಿಸಿ ಮದುವೆ ಆಗಿದ್ದು ನಾನು ಮಾಡಿದ ತಪ್ಪು. ತಾಳಿ ಕಟ್ಟಿದಾನೆ ಅನ್ನೋ ಒಂದೇ ಕಾರಣಕ್ಕೆ ಅವನು ಕೊಟ್ಟು ಚಿತ್ರಹಿಂಸೆನೆಲ್ಲ ಸಹಿಸ್ಕೊಂಡಿದ್ದು ಇನ್ನೂ ತಪ್ಪು. ನಾನು ಮಾಡ್ಕೊಂಡ ತಪ್ಪು ಇನ್ಯಾವ ಹೆಂಗಸರು ಮಾಡ್ಕೋಬಾರ್ದು. ನನಗಾದ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು. ಗಂಡಸರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಡೈವೋರ್ಸ್ ಕೇಸಲ್ಲಿ ಸ್ಪೆಷಲಿಸ್ಟ್ ಆದೆ. ಈಗಾಗ್ಲೇ 99 ಕೇಸ್ನಲ್ಲಿ ಗೆದ್ದಿದ್ದೀನಿ. ಇನ್ನೊಂದು ಕೇಸ್ ಗೆದ್ರೆ 100 ಆಗುತ್ತೆ. ಇದೇ ನನ್ನ ಸಿದ್ಧಾಂತ, ಇದೇ ನಾನ್ ಸಾಧಿಸಬೇಕಾದ ಗುರಿ. ನಿನ್ನ ಸಿದ್ಧಾಂತನ ಆ ದೇವ್ರೆ ಕಾಪಾಡ್ಬೇಕು. ಬರ್ತೀನಿ. ಯಾಕೆ ಅವಸರ ಇದೆ? ನಾನೇ ನಿನ್ ಮನೆಗೆ ಡ್ರಾಪ್ ಕೊಡ್ತೀನಿ. ಸದ್ಯ ಬೇಡಪ್ಪ, ನಾನು ನನ್ ಗಂಡ ಹ್ಯಾಪಿ ಆಗಿದ್ದೀವಿ. ನಿನ್ ಕೆಟ್ಟ ದೃಷ್ಟಿ ನಮ್ ಸಂಸಾರದ ಮೇಲೆ ಬೀಳೋದ್ ಬೇಡ. ಹೋಗ್ತೀನಿ. ಸೀತಾ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಅಡ್ವೊಕೇಟ್ ಇದ್ದಾರಾ? ಯಾಕೆ ನೀನು ಡೈವರ್ಸ್ ತಗೋಬೇಕಾ? ಹೌದು. ಬುದ್ಧಿ ಇದೆಯಾ ನಿನ್ಗೆ? ಯಾಕೆ? ನಿನ್ ಗಂಡ ಕಟ್ಟಿದ ಮಂಗಲಸೂತ್ರದ ಬೆಲೆ ಗೊತ್ತಾ ನಿಂಗೆ? ಕಷ್ಟನೋ ನಿಷ್ಠುರನೋ ತಾಳಿ ಕಟ್ಟಿದ ಗಂಡನ ಅನುಸರಿಸ್ಕೊಂಡು ಹೋಗ್ಬೇಕಾದ್ದು ಈ ಮಣ್ಣಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ಧರ್ಮ. ಡೈವರ್ಸ್ ತಗೊಂಡು ಗಂಡನ್ ದೂರ ಮಾಡ್ಕೊಂಡು ನಾಳೆ ನೀನ್ ಪರದೇಸಿ ಆಗ್ತೀಯ. ಆಗ ಈ ಸಮಾಜ ಗಂಡನ್ ಬಿಟ್ಟೋಳು ಅಂತ ನಿನ್ನ ಕ್ಯಾಕರ್ ಸುಗಿಯುತ್ತೆ. ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲದೆ ನಿನ್ ಮಕ್ಕಳು ಅವಮಾನದ ಪಾಲಾಗ್ತಾರೆ. ನೀನೇ ನಿನ್ ಭವಿಷ್ಯ ಹಾಳು ಮಾಡ್ಕೋತಾ ಇದೀಯಾ. ಯೋಚನೆ ಮಾಡು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ಅವ್ರಿವ್ರು ಚಾಡಿ ಮಾತು ಕೇಳಿ ನಾನು ಹಾಳಾಗಿ ಹೋಗ್ತಿದ್ದೆ. ಈಗ ನಂಗೆ ಬುದ್ಧಿ ಬಂತು. ನನ್ ಗಂಡ ಎಷ್ಟು ಹೊಡು ಸಾಯಿಸಿದ್ರು ನಾನು ಅವ್ರನ್ನ ಬಿಡೋದಿಲ್ಲ. ಇನ್ಮೇಲಾದ್ರೂ ಡೈವರ್ಸ್ ಕೊಡ್ಸೋ ಇಂಥ ಅನಿಷ್ಟವಾದ ಕೆಲಸ ಬಿಟ್ಬಿಟ್ಟು 4 ಜನಕ್ಕೆ ಒಳ್ಳೇದಾಗುವಂತ ಕೆಲಸ ಮಾಡು. ಶಾರದಕ್ಕ. ಓ ಸೀತಾ, ಬಾಮ್ಮ. ಇವತ್ತು 2ನೇ ಶ್ರಾವಣ ಶುಕ್ರವಾರ ಅಲ್ವಾ, ಅದಕ್ಕೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ನೂರು ವರ್ಷ ಮುತ್ತೈದೆಯಾಗಿ ಬಾಳಮ್ಮ. ಸೀತಾ, ನಿಮ್ ಯಜಮಾನ್ರ ಆಫೀಸಿಂದ ಬಂದ್ರೇನಮ್ಮ? ಇನ್ನೂ ಇಲ್ಲ ಅಕ್ಕ. ಸೀತಾ, ನಿಮ್ಮಿಬ್ಬರದು ಅಪರೂಪದ ಜೋಡಿ. ನೋಡ್ತಿದ್ರೆ ತುಂಬಾ ಸಂತೋಷ ಆಗುತ್ತೆ. ಯಾರ್ ಕೆಟ್ಟ ದೃಷ್ಟಿ ಬೀಳುತ್ತೋ ಏನೋ. ನಿನ್ ಗಂಡನ್ನ ಜೋಪಾನವಾಗಿ ನೋಡ್ಕೋ. ಅವ್ರಂಥ ಗಂಡನ್ನ ಪಡೆಯಕ್ಕೆ ಜನ್ಮದ ಪುಣ್ಯ ಮಾಡಿದ್ದೆ ಅಕ್ಕ. ಅವರು ಶ್ರೀರಾಮಚಂದ್ರ. ಅಂತ ಶ್ರೀರಾಮಚಂದ್ರಂಗೆ ಶೂರ್ಪನಿಗೆ ಕಣ್ಣು ಹಾಕ್ಲಿಲ್ವೇ? ನಿನ್ ಗಂಡ ನಿಯತ್ತಾಗಿದ್ರು ಬೇರೆಯವ್ರು ಬಿಡ್ಬೇಕಲ್ಲ. ಯಾಕೆ ಹಾಗೆ ಹೇಳ್ತೀನಿ ಅಂದ್ರೆ, ನನ್ ತಮ್ಮನು ನನ್ ತಮ್ಮನ ಹೆಂಡತಿ ಒಬ್ರನ್ನೊಬ್ರು ಒಂದು ಕ್ಷಣನೂ ಬಿಟ್ಟಿರ್ತಾ ಇರ್ಲಿಲ್ಲ. ನನ್ ತಮ್ಮ ಪ್ರತಿ ದಿವಸ ಆಫೀಸ್ಗೆ ಬಸ್ಸಲ್ಲೇ ಹೋಗ್ ಬರ್ತಿದ್ದ. ಅದೇ ಬಸ್ಸಲ್ಲಿ ಒಂದು ಹುಡುಗಿ ಪರಿಚಯ ಆಗಿ ಪ್ರೇಮಕ್ ತಿರುಗಿ ಕೊನೆಗ್ ಮದ್ವೆನೂ ಮಾಡ್ಕೊಂಡ್ಬಿಟ್ಟ. ಮೊದ್ಲೇ ಹೆಂಡತಿಗೆ ಡೈವರ್ಸು ಕೊಟ್ಬಿಟ್ಟ. ಪಾಪ ಅನ್ಯಾಯವಾಗ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಅದಕ್ಕೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋದು. ಯಾವ ಮಾಯಾಂಗನೆ ಬಲೆಗೂ ಬೀಳ್ದ ಹಾಗೆ ನಿನ್ ಗಂಡನ್ನ ಹುಷಾರಾಗಿ ನೋಡ್ಕೋ. ಈ ಗಂಡಸರ ಬುದ್ಧಿ ಯಾವಾಗ್ಲೂ ಒಂದೇ ತರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಗಂಡಸರಿಗೆಲ್ಲ ಮದ್ವೆ ಆದ ಹೊಸ್ತ್ರಲ್ಲಿ ಹೆಂಡತಿನೇ ಚಿನ್ನ ರನ್ನ ಆಗಿರ್ತಾಳೆ. ಒಂದ್ ಮಗು ಆದ್ ಕೂಡ್ಲೆ ಹಿತ್ತಾಳೆ ತಗಡಾಗ್ಬಿಡ್ತಾಳೆ. ಹಾಗೇನಾದ್ರೂ ಇನ್ನೊಬ್ಳು ಗಂಟ್ ಬಿದ್ರೆ ಅವಳೇ ವಜ್ರ ವೈಢೂರ್ಯ ಆಗ್ಬಿಡ್ತಾಳೆ. ಅದಕ್ಕೆ ನಾನ್ ಹೇಳ್ತಿರೋದು, ನಿನ್ನೆಚ್ಚರಿಕೆಯಲ್ಲಿ ನೀನಿರು ಅಂತ. ಬರ್ತೀನಿ. ದೇವ್ರ ಒಳ್ಳೇದ್ ಮಾಡ್ಲಿ. ಹೋಗ್ಬಿಡ್ಬಮ್ಮ. ಸೀತಾ, ಆಫೀಸ್ ಗೊತ್ತಾಯ್ತು. ಕ್ಯಾರಿಯರ್ ರೆಡಿನಾ? ಬಂದೆ ತಂದೆ ಅಂತ ಅಲ್ಲಿಂದಾನೆ ಉತ್ತರ ಹೇಳ್ತಿದ್ಯಲ್ಲ. ಬಸ್ ಗೊತ್ತಾಯ್ತು. ಬಸ್ಸಲ್ಲಿ ಹೋಗ್ತಾರಾ? ಸೀತಾ, ಬಂದೆ, ತಂದ್ಬಿಟ್ಟೆ. ತಗೊಳ್ಳಿ. ಏನಂದ್ರೆ ಏನು? ಮತ್ತೆ ನೀವು ದಿನ ಬಸ್ಸಲ್ಲೇ ಹೋಗ್ತೀರಾ? ಹೌದು. ಆ ಬಸ್ಸಲ್ಲಿ ಹೆಂಗಸರು ಹತ್ತಾರ? ಏನ್ ಪ್ರಶ್ನೆ ಇದು?
ಹಾಗಲ್ಲ ರೀ, ಕಾಲ ಕೆಟ್ಟೋಗ್ಬಿಟ್ಟಿದೆ. ಯಾರ್ಯಾರ ಕಣ್ಣು ಹೇಗಿರುತ್ತೋ ಏನೋ. ಹಾಗಂತ ನಾನ್ ಬುರ್ಕ ಹಾಕೊಂಡು ಓಡಾಡಕ್ಕಾಗತ್ತಾ? ಹ ಹುಚ್ಚಿ, ಬರ್ತೀನಿ. ಯಾರ್ಯಾಕೆ ನಿಮ್ಗೆ ಯಾಕೆ ಹೊಡೆದ್ರು? ಯಾರೋ ಗೊತ್ತಿಲ್ಲ. ಅದೇನಮ್ಮ ನೀನ್ ಹೇಳ್ತಾ ಇರೋದು? ಹುಚ್ಚುಡ್ಗಿ, ನಿನಗ್ ಮದ್ವೆ ಮಾಡ್ಬೇಕು ಅಂತ ನನಗೂ ಆಸೆ ಇದೆ ಕಣೆ. ಆದ್ರೆ ನಿನ್ನ ಯಾರೇ ಮಾಡ್ಕೋತಾರೆ? ಅಯ್ಯೋ ಕರ್ಮ, ನಿನಗ್ ಮಾತ್ ಬರಲ್ಲ, ನಿಮ್ಮ ಅಪ್ಪನಿಗೆ ಮಾತ್ ನಿಲ್ಲಲ್ಲ. ಅಪ್ಪ ಮಗಳ ಮಧ್ಯೆ ನಾನ್ ಸಾಯ್ತಾ ಇದ್ದೀನಿ. ಹೋಗ್ ಕೆಲ್ಸ ನೋಡೋಗೆ. ರೀ, ತುಂಬಾ ಹಶ್ವಾಗ್ತಾ ಇದೆ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ, ಊಟ ಮಾಡೋಣ. ಸೀತಾ, ಸೀತಾ, ಸೀತಾ. ಮೃದುವಾಗಿರೋ ಗಂಟ್ಲು ಗಡ್ಸಾಕ್ಬಿಟ್ಟಿದೆ. ಆಲ್ಮೇರದಲ್ಲಿರೋ ಬುರ್ಕ ಏನಾದ್ರೂ ಕಣ್ಣಿಗೆ ಬಿತ್ತ? ಸೀತಾ, ಬಂದೆ ಸ್ವಾಮಿ. ಏನ್ರಿ ಏನಿದು ಬುರ್ಕ? ಇಲ್ಲಿಗೆ ಯಾಕೆ ಬಂತು? ನನ್ಗೇನ್ ಗೊತ್ತು? ಇದನ್ನ ಹಾಕೊಂಡ ಹುಡುಗಿ ಹೊಡೆದಿದ್ ನೀನೇ ತಾನೆ? ಹೌದು. ಯಾಕೆ? ನಾನೇನ್ ಹಳೆ ಕಾಲದ ಯಾಂತಳ್ಳಿ ಕುಗ್ಗು ಅಲ್ಲ. ಬೆಳ್ಳಿಗಿರೋದ್ನೆಲ್ಲ ಹಾಲು ಅಂತ ತಿಳ್ಕೊಂಡು ನಂಬಿಡಕ್ಕೆ. ಕಿಲಕಿಲ ಅಂತ ಕಿಸಿತ ನನ್ ಗಂಡನ್ ಬುಟ್ಟಿಗೆ ಹಾಕೊಳಕ್ ನೋಡಿದ್ರೆ ನಾನ್ ಸುಮ್ನೆ ಇದ್ಬಿಡ್ತೀನಾ? ನನ್ನ ಬುಟ್ಟಿಗೆ ಹಾಕೊಳ್ಳೋದ್ ಬಿಟ್ಟು ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡ್ಯಾ? ಮತ್ತ್ಯಾಕೆ ಅವಳು ನಿಮ್ಮನ್ನ ಪಕ್ಕದಲ್ಲಿ ಕರೆದು ಕೂಡಿಸ್ಕೋಬೇಕಾಗಿತ್ತು? ಸದ್ಯ ನನ್ ಪುಣ್ಯ ಚೆನ್ನಾಗಿತ್ತು, ನಿಮ್ಮನ್ನ ತೊಡೆ ಮೇಲೆ ಕೂಡಿಸ್ಕೊಳ್ಳಿಲ್ಲ ಅವಳು. ನಾನಿನ್ನೂ ಒಳ್ಳೆಯವಳಾಗಿ ಸಹನಶೀಲಿಯಾಗಿರೋದ್ರಿಂದ ಬರೀ ಕಪಾಳಕ್ ಮಾತ್ರ ಹೊಡೆದೆ. ಇಲ್ದೆ ಹೋಗಿದಿದ್ರೆ ಆ ರೀತಿ ನೀನು ಹೊಡೆದಿದ್ರಿಂದ ನನ್ನ ಮಾನ ಹೋಯ್ತು ಗೊತ್ತಾ? ಇದ್ಯಾರಿಗೆ? ನಂಗೆ. ನೀನ್ ಊಟ ಮಾಡ್ಕೊಡ್ದು. ಯಾಕೆ? ಬೆಳಗ್ಗೆ ನೀನ್ ಮಾಡಿದ ತಪ್ಪಿಗೆ ಇದು ಶಿಕ್ಷೆ. ಅಯ್ಯೋ ಹಾಗ್ ಮಾತು ಅಂದ್ರೆ ಮಾತು. ಸರಿ, ಎಲ್ಲ ನೀವೇ ತಿನ್ನಿ. ನಿಮ್ಗಿಷ್ಟ ಅಂತ ನುಗ್ಗೆಕಾಯಿ ಪಲ್ಯ ಮಾಡಿಟ್ಟಿದ್ದೀನಿ, ಬಿಡದೆ ತಿನ್ನಿ. ಇವತ್ತಿನ ಊಟ ಮಾಡ್ಕೊಡ್ದು. ಎದ್ದೇಳ್ರಿ, ನಂಗ ಹಶುವಾಗ್ತಾ ಇದೆ, ಎದ್ದೇಳ್ರಿ. ಆಗ್ಲೇ ಹೇಳದ್ನಲ್ಲ ರೀ, ಹೊಟ್ಟೆ ಹಶುಕೊಂಡಿದ್ರೆ ಆತ್ಮ ಸಂಕಟ ಪಡುತ್ತಂತೆ.
ಆತ್ಮ ಸಂಕಟ ಪಟ್ರೆ ಪಾಪ ಅಂತೆ ಎತ್ತಲ್ರಿ. ಒಳ್ಳೆ ಕಾಟ ಆಯ್ತಲ್ಲ ನಿಂದು. ಏನೇ ಹೀಗ್ ನೋಡ್ತೀಯಾ? ದೇವ್ರಂಥ ಗಂಡನ್ ಮನಸ್ ನೋಯಿಸಿದ್ರೆ ಇದೇ ಗತಿನೇ. ನನ್ಮೇಲೆ ಇನ್ನೂ ಅನುಮಾನನಾ? ನಿಮ್ಮೇಲ್ ನನ್ಗೊಂದ್ ಸ್ವಲ್ಪನೂ ಅನುಮಾನ ಇಲ್ಲ ರೀ. ಮತ್ತೆ ಬೆಳಗ್ಗೆ ಹಾಗೆ ಮಾಡಿದೆ? ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಕೇಳಿಲ್ವಾ? ನನಗಿಂತ ಬೆಳ್ಳಗೆ ಗುಂಡಾಗಿರೋ ಹುಡುಗಿ ಬಂದು ನಿಮ್ಮನ್ನ ಹಾರಿಸ್ಕೊಂಡು ಹೋಗ್ಬಿಡ್ತಾಳೇನೋ ಅಂತ ಭಯ ಅಷ್ಟೇ. ಸೀತಾ, ನಾನೊಂದ್ ಮಾತು ಹೇಳ. ಸಾಕ್ಷಾತ್ ಊರ್ವಶಿ ಮೇನಕ್ಕೆ ಬಂದ್ರು ನಾನು ಅವ್ರ ಬಲೆಗೆ ಬೀಳೋನಲ್ಲ. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ಇಷ್ಟು ಹಿಡಿಸಿದ್ರಿ, ಇವಾಗ ಇಷ್ಟು ಹಿಡಿಸ್ಬಿಟ್ರಿ. ಅಷ್ಟೇನಾ?